ಶರಾವತಿ ಕಣಿವೆಯಿಂದ ನಾವು ಸೇರಿದ್ದು 25 ನಿಮಿಷ ದೂರದ ಸ್ವಚ್ಛ ಪುಟ್ಟ ಹೊನ್ನಾವರ ಪಟ್ಟಣವನ್ನು. ಅಲ್ಲಿ ವೆಜ್ ಊಟಕ್ಕೂ ಮೀನು ಊಟಕ್ಕೂ ಯಾವುದೇ ತೊಂದರೆ ಇಲ್ಲ. ಮನೆ ವಸತಿಯವರೇ ಅಣಿ ಮಾಡಿದ ದೋಣಿಗಾಗಿ ಬಂದದ್ದು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಪಾಯಿಂಟ್ಗೆ. ಮನೆ ವಸತಿಯ ವಿವರಣೆ ಬೇಕಿದ್ದರೆ ಕಳಿಸುತ್ತೇನೆ. ನೀಲಿ ಆಕಾಶದ ಅಂಚಿನಲ್ಲಿ ತೇಲುವ ಕನಸಿನಂತೆ ತೀರದ ಬಳಿ ಸಾಲಾಗಿ ನಿಂತ ತೆಂಗಿನ ಮರಗಳು, ಅವುಗಳ ನೆರಳಿನಲ್ಲಿ ನೀರಿನ ಮಡಿಲಿನಲ್ಲಿ ತೇಲುತ್ತಿರುವ ಬಣ್ಣ ಬಣ್ಣದ ದೋಣಿಗಳು, ನದಿ ಮೃದುವಾಗಿ ಹರಿಯುತ್ತಾ ಕಾಲದ ಆತುರವನ್ನೇ ಮರೆತಂತಿದೆ. ಈ ತೀರಕ್ಕೆ ಬಂದರೆ ತಿಳಿಯದವನು ತೀಡಬಲ್ಲ ಕುಂಚವನ್ನ, ಬರೆಯಬಲ್ಲ ಕವನ ಕಾವ್ಯವನ್ನ. ನೋಡಿದಷ್ಟೂ ತಣಿಯದ ಪ್ರಕೃತಿಯ ದೃಶ್ಯ. ಹರಿಯುವ ಶಾಂತ ನದಿಯ ತೀರದಲ್ಲಿ ದೈನಂದಿನ ಬದುಕಿನ ಕ್ಷಣಗಳನ್ನು ನೀವಿಲ್ಲಿ ನೋಡಬಹುದು. ದಿನನಿತ್ಯದ ಕೆಲಸಗಳಿಗಾಗಿ ಸದಾ ಸಿದ್ಧವಾಗಿರುವ ದೋಣಿಗಳು, ಸದ್ದುಗದ್ದಲವಿಲ್ಲದ ಸರಳ ನೆಮ್ಮದಿಯ ಗ್ರಾಮೀಣ ಬದುಕಿನ ಜೀವಂತ ಚಿತ್ರಣ. ನಿಶಬ್ದವಾಗಿ ಹರಿಯುವ ಜಲಧಾರೆ, ಅದರ ತಟದಲ್ಲಿ ಹಸಿರಿನ ಹೊದಿಕೆಯಂತೆ ಬೆಳೆದು ನಿಂತಿರುವ ಕಡಲಕಾಡು. ಈ ಕಾಂಡ್ಲಕಾಡುಗಳು ನೀರನ್ನು ಶುದ್ಧಗೊಳಿಸುವುದರ ಜೊತೆಗೆ ಹಲವು ಮೀನುಗಳು ಮತ್ತು ಜಲಚರಗಳಿಗೆ ಆಶ್ರಯವಾಗಿದೆ. ಸ್ಥಳೀಯರು ಹೇಳುವಂತೆ ಇಲ್ಲಿ ಮಡ್ಲಿ, ಕುರುಡಿ, ಸಿಗಡಿ, ಚಟ್ಲಿ, ಕಾಗಲಿ, ಕಂಗ್ಸಿ, ಕಪ್ಪು ಪಾಂಫ್ರೆಟ್, ಡ್ಯಾಡಿ, ಆಂಬ್ಲಿ ಮೀನುಗಳು ಸಿಗುತ್ತವೆ. ಇಗೋ ಇಲ್ಲಿ ಕಡ್ಡಿಯಂತೆ ಕಾಣುತ್ತಿರುವುದೇ ಕಾಂಡ್ಲಕಾಡಿನ ಉಸಿರಾಡುವ ಬೇರುಗಳು, ನಿಮ್ಯಾಟೋಫೋರ್ಸ್ ಅಥವಾ ಬ್ಲೈಂಡ್ ರೂಟ್ಸ್. ಕಾಂಡ್ಲಕಾಡಿನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇನೆ. ಶಾಂತವಾಗಿಯೇ ಹರಿಯುತ್ತಿರುವ ಹಿನ್ನೀರು, ಅಲ್ಲಲ್ಲಿ ಓಡಾಡುತ್ತಿರುವ ದೋಣಿಗಳು. ಹೆಚ್ಚು ಜನರಿರದ ಈ ಸ್ಥಳವನ್ನು ಗೂಗಲ್ ಗುರುತಿಸಿರುವುದು ಅನ್ಟಚ್ಡ್ ಹೆವನ್ ಎಂದು. ಹೆಸರು ಅನ್ವರ್ಥಕವಾಗಿದೆಯಲ್ಲವೇ? ಎರಡೂ ದಡಗಳಲ್ಲಿ ತಲೆಬಾಗಿಕೊಂಡಂತೆ ನಿಂತಿರುವ ತೆಂಗಿನ ಮರಗಳ ಸಾಲು ಕೇರಳದ ಅಲಪ್ಪಿಯನ್ನು ಹೋಲುವುದರಿಂದ ಕೇರಳ ಪಾಯಿಂಟ್ ಎನ್ನುತ್ತಾರೆ ಸ್ಥಳೀಯರು. ಈ ತೆಂಗಿನ ಮರಗಳೇನಾದರೂ ಫೋಟೋ ಕ್ಲಿಕ್ಕಿಸಿಕೊಳ್ಳುವವರ ಭಾರಕ್ಕೆ ಬಗ್ಗಿವೆಯೇ? ಹಸಿರು ನೀರಿನ ಮೇಲೆ ಆಕಾಶದ ನೀಲಿ ನೆರಳು. ಈ ದೃಶ್ಯವು ಪ್ರವಾಸದ ಕನಸಿನಂತಿದೆ. ಸಣ್ಣ ಅಂಗಡಿಗಳು, ಜೇಡಿ ಮಣ್ಣಿನ ದಾರಿ ಗ್ರಾಮೀಣ ಬದುಕಿನ ಸರಳತೆಯನ್ನು ಹೇಳುತ್ತದೆ. ಸುತ್ತಲೂ ನೀರಿದ್ದರೂ ಆಸರಕ್ಕೆ ಈ ಅಂಗಡಿಗಳೇ ಆಸರೆ. ಇದು ನಿಧಾನವಾಗಿ ಸರಿಯುವ ಸಮಯ, ಮನಸ್ಸನ್ನು ಹಗುರಗೊಳಿಸುವ ಪ್ರಕೃತಿಯ ಅಪ್ಪುಗೆ. ಈ ನೀರಿನ ಸದ್ದು, ಗಾಳಿಯಲ್ಲಿ ಅಲುಗಾಡುವ ಎಲೆಗಳು, ದೂರದ ಶಾಂತತೆ ಎಲ್ಲವೂ ಸೇರಿ ಹೇಳುತ್ತಿದೆ, ಇಲ್ಲೇ ಇರು ಇನ್ನೂ ಸ್ವಲ್ಪ ಹೊತ್ತು.